ಚಂದ್ರಿಕಾ ಶಾಂತಿ ಇಬ್ರು ಕೂಡ ಅಕ್ಕ ತಂಗಿ. ಅವರಿಗೆ ಅಲಂಕಾರ ಮಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಎಲ್ಲಿಗ್ ಹೋದ್ರೂ ಸರಿ ಅವರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತಿದ್ರು. ಎಲ್ಲರಿಗಿಂತ ಅವರೇ ತುಂಬಾ ಸೂಪರ್ ಆಗಿ ಕಾಣಿಸ್ಬೇಕು. ಯಾವಾಗ ನೋಡಿದ್ರು ಅವರ ಮುಖಗಳಿಗೆ ಶೃಂಗಾರ ಮಾಡ್ಕೊಂಡು ಮೇಕಪ್ ಹಾಕ್ತಾನೇ ಇದ್ರು. ಹಾಗೆ ಅವರ ದೃಷ್ಟಿಯೆಲ್ಲ ಅವರ ಅಂದದ ಮೇಲೇನೆ ಇತ್ತು. ಒಂದಿನ ಅವರ ತಾಯಿ ಸುಜಾತ, ಏನೇ ಈ ಅಂದದ ಹುಚ್ಚು ನಿಮ್ಮಿಬ್ರಿಗೆ ಎಲ್ಲಿಂದ ಹಿಡ್ಕೊಳ್ತೋ ಏನೋ. ನೀವ್ ತಂದೆ ಸಂಪಾದನೆ ಮಾಡೋ ಹಣ ಎಲ್ಲ ಈ ಮೇಕಪ್ಗೆ ಖರ್ಚು ಮಾಡ್ತಾ ಇದ್ದೀರಾ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋನು ಕೋಟೀಶ್ವರನಾಗಿದ್ರೆ ಮಾತ್ರ ತಪ್ಪಿಸ್ಕೊಳ್ತಾನೆ. ಯಾವ್ದಾದ್ರೂ ಸಾಧಾರಣ ಮನುಷ್ಯ ಅಂದ್ರೆ ಎದೆ ನೋವಿಂದ ಸತ್ತು ಹೋಗ್ತಾನೆ ಹಾಗಂತ ಬೈತಾ ಇದ್ರು. ಒಂದಿನ ಶಾಂತಿ, ಅಕ್ಕ ಚಂದ್ರಿಕಾ ಎಲ್ಲಿದೀಯಾ? ಬೇಗ ಇಲ್ಲಿ ಬಾ. ಮಾರ್ಕೆಟಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಹೊಸ ಮೇಕಪ್ ಕಿಟ್ ಬಂದಿದೆ. ಅದನ್ನ ತಗೊಂಡ್ರೆ ಡೈಮಂಡ್ ರಿಂಗ್ ಫ್ರೀ ಅಂತೆ. ಆದ್ರೆ ಬೆಲೆ ಮಾತ್ರ ತುಂಬಾ ಜಾಸ್ತಿ ಇದೆ. ಹಾಗಂತ ಅಕ್ಕನತ್ರ ಹೇಳಿದ್ಲು. ಅರೆ, ಆ ಡೈಮಂಡ್ ರಿಂಗ್ ಎಷ್ಟು ಚೆನ್ನಾಗಿದೆ ನೋಡೆ. ಎಷ್ಟು ಹೇಳಿದ್ರು ಬೆಲೆ? 1.5 ಲಕ್ಷ ರೂಪಾಯ. ಸರಿ, ಅಪ್ಪನತ್ರ 3 ಲಕ್ಷ ಕೇಳಿ ಇಬ್ರು ಒಂದೊಂದು ಆರ್ಡರ್ ಮಾಡೋಣ. ಆಮೇಲೆ ಏನಾದ್ರೂ ಮಿಕ್ಕಿದ್ರೆ ಖರ್ಚಿಗಿಟ್ಕೊಳ್ಬೋದು. ಅದಕ್ಕೆ ಶಾಂತಿ ಸರಿ ಅಂತ ಹೇಳಿದ್ಲು. ಆಮೇಲೆ ಅವರಿಬ್ರು ಸೇರ್ಕೊಂಡು ತಂದೆ ಹತ್ರ ಹೋದ್ರು. ಅಪ್ಪ, ನನಗೆ 3 ಲಕ್ಷ ಅರ್ಜೆಂಟಾಗಿ ಬೇಕು, ಕೊಡ್ತೀಯೋ ಇಲ್ವೋ? ಏನಮ್ಮ 3 ಲಕ್ಷನಾ? ಯಾಕೆ? ನಾವೊಂದು ಮೇಕಪ್ ಪ್ರಾಡಕ್ಟ್ ತಗೊಳ್ಬೇಕು. ಏನು ಮೇಕಪ್ಗೋಸ್ಕರ ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ? ಈ ಮೇಕಪ್ ಇಂದ ನಿಮ್ಗೆ ಸಿಗೋದು ಏನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಾಗಂತ ಅವರತ್ರ ಕೋಪದಿಂದ ಹೇಳ್ದ. ಅದನ್ ಕೇಳಿ ಅವರಿಬ್ರು ಕೂಡ ತಕ್ಷಣ ಜೋರಾಗಿ ಅಳಕ್ ಶುರು ಮಾಡಿದ್ರು. ಅಪ್ಪ, ತಂದೆ ಸ್ಥಾನದಲ್ಲಿ ಇದ್ಬಿಟ್ಟು ನೀನ್ ಈ ರೀತಿ ಮಾತಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ನಿಮ್ಗೆ ನಾವಿಬ್ರು ಅಂದ್ರೆ ಭಾರ ಅಲ್ವಾ? ಹಾಗಾದ್ರೆ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ? ನಮ್ಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳ್ಸ್ಕೊಡಿ. ಆವಾಗ ಅವರ ತಾಯಿ ಹೊರಗಡೆ ಬಂದು, ಏನ್ರಿ ಇದು? ನಾವು ಸಂಪಾದನೆ ಮಾಡೋ ಹಣ ಎಲ್ಲ ನಮ್ಮ ಮಕ್ಳಿಗೋಸ್ಕರ ತಾನೆ. ನನ್ ಮಕ್ಳು ಹಾಗೆ ಅಳ್ತಾ ಇದ್ರೆ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಅವ್ರು ಕೇಳೋದೇನೋ ಅದನ್ನ ನೀವು ಕೊಡ್ಸ್ಬೋದಲ್ವಾ? ಅವ್ರು ಕೇಳಿದ್ದು 1000 10,000 ಅಲ್ಲ ಕಣೆ, 3 ಲಕ್ಷ ರೂಪಾಯಿ ಬೇಕು ಅಂತೆ. ನಿನ್ನ ಹತ್ರ ಇದ್ರೆ ಕೊಡು. ಅಯ್ಯೋ, 3 ಲಕ್ಷನಾ? ಯಾಕೆ? ಯಾವ್ದೋ ಹಾಳಾಗ್ ಹೋಗಿರುವ ಮೇಕಪ್ ಕಿಟ್ ತಗೊಳ್ಬೇಕಂತೆ. ಆಮೇಲೆ ಎಲ್ಲರ ಮಧ್ಯದಲ್ಲಿ ದೊಡ್ಡ ಜಗಳ ಶುರುವಾಯ್ತು. ಬೇರೆ ಏನು ಮಾಡಕ್ಕಾಗ್ದೆ ಅವನು 3 ಲಕ್ಷ ರೂಪಾಯಿನ ಅವ್ರತ್ರ ಕೊಟ್ಟ. ಅವರಿಬ್ರು ಎಷ್ಟೋ ಸಂತೋಷದಿಂದ ಅಲ್ಲಿಂದ ಹೋದ್ರು. ಆಮೇಲೆ ಮರುದಿನ ಅವರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು. ಸರಿಯಾಗಿ 1 ವಾರದ ನಂತರ ಅವರಿಬ್ರಿಗೂ ಕೂಡ ಒಂದೊಂದಾಗಿ ಪಾರ್ಸಲ್ ಬಂತು. ಅದನ್ನು ನೋಡಿ ಅಕ್ಕ ತಂಗಿ ಇಬ್ರು ಕೂಡ ತುಂಬಾನೇ ಸಂತೋಷಪಟ್ರು. ಖಂಡಿತ ಅದ್ರಲ್ಲಿ ಡೈಮಂಡ್ ರಿಂಗ್ ಇದ್ದೇ ಇರುತ್ತೆ ಅಂತ ಅವರಿಬ್ರು ಅಂದ್ಕೊಂಡ್ರು. ತೆರೆದು ನೋಡಿದ್ರೆ ಅದರಲ್ಲಿ 4 ಕಲ್ಲು ಇತ್ತು. ಅದನ್ನ ನೋಡಿ ಅವರಿಬ್ರು ಆಶ್ಚರ್ಯಪಟ್ರು. ಆ ಕಲ್ಲಿನ ಕೆಳಗಡೆ ಏನಿದೆ ಅಂತ ನೋಡಿದ್ರು. ಅದರಲ್ಲಿ 2 ಮೇಕಪ್ ಕಿಟ್ಗಳು ಇತ್ತು. ಇಬ್ರು ಕೂಡ ಒಬ್ರು ಮುಖಾನ ಒಬ್ರು ನೋಡ್ಕೊಂಡು, ಇವನು ನಿಜವಾಗ್ಲೂ ತುಂಬಾ ಮೋಸ ಮಾಡಿದ್ದಾನೆ. ತಕ್ಷಣ ಈ ಆರ್ಡರ್ನ ನಾವು ರಿಟರ್ನ್ ಮಾಡ್ಬೇಕು. ಹಾಗಂತ ತಕ್ಷಣ ಆರ್ಡರ್ನ ರಿಟರ್ನ್ ಮಾಡಿದ್ರು. ಪುನಃ 1 ವಾರದ ನಂತರ ಅವರಿಗೋಸ್ಕರ ಒಂದು ಕೊರಿಯರ್ ಬಂತು. ಅದನ್ನು ಓಪನ್ ಮಾಡಿ ನೋಡಿದ್ರು. ಅದರಲ್ಲಿ 2 ಮೇಕಪ್ ಕಿಟ್ಗಳು, ಒಂದು ಕಾಗದ ಇತ್ತು. ತಕ್ಷಣ ಆ ಕಾಗದ ತೆಗೆದು ಅವರು ಓದಿದ್ರು. ನೀವು ಆರ್ಡರ್ ಮಾಡಿದ ವಿಧಾನ ಸರಿ ಇಲ್ಲ ಅನ್ನೋದ್ರಿಂದ ನಿಮಗೆ ಡೈಮಂಡ್ ರಿಂಗ್ ಸಿಗ್ಲಿಲ್ಲ. ಮೊದಲು ನಿಮ್ಗೆ ಕಲ್ ಬಂದಾಗ ಕಲ್ಲನ್ನು ನೀವು ಹೊಡೆದು ನೋಡ್ಬೇಕಾಗಿತ್ತು. ಅದ್ರೊಳಗೆ ನಿಮಗೋಸ್ಕರ ನಾವು ಡೈಮಂಡ್ ರಿಂಗ್ ನ ಇಟ್ಟಿದ್ದೀವಿ. ಆದ್ರಿಂದ ಇದ್ರಲ್ಲಿ ನಮ್ ತಪ್ಪು ಯಾವುದೂ ಇಲ್ಲ. ನಾವು ಕೊಟ್ಟಿರೋ ಈ ಮೇಕಪ್ ಕಿಟ್ ನ ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಅಂದವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹಾಗಂತ ಬರ್ದಿತ್ತು. ಅದನ್ನು ಓದಿ ಅವರಿಬ್ರು ಅದು ನಿಜ ಅಂತ ಅಂದ್ಕೊಂಡ್ರು. ಆಮೇಲೆ ಅದರಲ್ಲಿದ್ದ ಮೇಕಪ್ ಕಿಟ್ ಇಂದ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮೇಕಪ್ ಹಾಕೊಂಡ ತಕ್ಷಣ ಅವರ ಮುಖ ಎಲ್ಲ ತುರಿಯೋಕ್ ಶುರುವಾಯ್ತು. ಅಯ್ಯೋ, ಇದ್ದಕ್ಕಿದ್ದಂತೆ ಮುಖ ಎಲ್ಲ ಕಚ್ತಿದೆ, ಯಾಕೆ? ಅಯ್ಯೋ. ಹಾಗಂತ ಅವರಿಬ್ರು ಮುಖಗಳನ್ನು ತುರಿತಾ ಇದ್ರು. ಜೋರಾಗಿ ಇಬ್ರು ಕಿಚ್ತಾ ಇದ್ರು. ಏನಾಯ್ತಮ್ಮ? ಯಾಕೆ ಕಿಚ್ಚಾಡ್ತಾ ಇದ್ದೀರಾ? ಏನಾಯ್ತೋ? ಅವರು ನಡೆದ ವಿಷಯವನ್ನು ತಾಯಿ ಹತ್ರ ಹೇಳಿದ್ರು. ತಕ್ಷಣ ಹೋಗಿ ಮುಖ ತೊಳಿರಿ ಅಂತ ತಾಯಿ ಹೇಳಿದ್ರು. ಅವರು ಕೂಡ ಸರಿ ಅಂತ ಹೇಳಿ ಹೋಗಿ ಮುಖ ತೊಳೆದ್ರು. ಆಮೇಲೆ ಉಜ್ಜಿ ನೋಡಿದಾಗ ಅವ್ರ ಮುಖ ಇಡೀ ಕಪ್ಪಾಗಿ ಬದಲಾಗಿತ್ತು. ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಅಳುತ್ತಾ, ಏನೇ ಇದು? ಏನ್ ನಡೀತಾ ಇದೆ? ನಮ್ ಮುಖ ಯಾಕೆ ಈ ರೀತಿಯಾಗಿದೆ? ಹಾಗಂತ ಇಬ್ರು ಅಳ್ತಾ ಇದ್ರು. ಆವಾಗ ಅವರ ತಾಯಿ ಕೋಪದಿಂದ, ಇಲ್ ನೋಡೆ, ನಾನು ಹೇಳ್ದೆ ಅಲ್ವಾ, ಯಾವ್ದು ಸಿಕ್ಕಿದ್ರು ಅದನ್ನು ಮುಖದಲ್ಲಿ ಹಾಕ್ಬೇಡಿ ಅಂತ.
ಇವಾಗ ನಿಮ್ ಮುಖ ನೋಡಿ ಬೆಳ್ಳಗಿದ್ದು ಕಪ್ಪಾಗಿ ಬದಲಾಗಿದೆ. ಸುಮ್ನೆ ಮನೇಲಿರೋ ಹಸಿನ ಕಡ್ಲೆ ಹಿಟ್ಟು ಈ ರೀತಿ ಮುಖದಲ್ಲಿ ಹಾಕಿದ್ರೆ ಏನೂ ಆಗಲ್ಲ ಅಲ್ವಾ? ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ? ಕೆಮಿಕಲ್ ಮಿಕ್ಸ್ ಆಗಿರುವ ಯಾವ್ಯಾವ್ದೋ ಮೇಕಪ್ ಕಿಟ್ಗಳನ್ನ ಯೂಸ್ ಮಾಡ್ತೀರಾ, ಆಮೇಲೆ ಮುಖ ಈ ರೀತಿ ಆಗದೆ. ಇವಾಗ ನಿಮ್ಮಿಬ್ರು ಮುಖ ಯಾವ ತರ ಇದೆ ಅಂತ ನೋಡಿ. ಹಣನೂ ಇವಾಗ ನಷ್ಟ, ಅದು ಅಲ್ದೆ ಅಂದ ಹೋಗಿ ನಿಮ್ ಮುಖ ಕಪ್ಪಾಗಿ ಬದಲಾಗಿದೆ. ನಾವು ಆನ್ಲೈನ್ನಲ್ಲಿ ನೋಡಿ ಮೋಸ ಹೋಗಿದ್ದೀವಮ್ಮ. 7 ದಿನದಲ್ಲಿ ಬೆಸ್ಟ್ ರಿಸಲ್ಟ್ ಅಂತ ಹೇಳಿದ್ರು. ಕಪ್ಪಾದ ರೂಪ ಹೋಗಿ ಬೆಳ್ಳಗೆ ರೂಪ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಸರಿಯಾಗಿ ನೋಡಿದ್ರೆ ಡೆಲಿವರಿ ಚಾರ್ಜ್ ಎಲ್ಲ ಸೇರಿಸಿ 3 ಲಕ್ಷ ರೂಪಾಯಿ ದಂಡ ಆಗಿದಷ್ಟೇ. ಸರಿ, ಪರವಾಗಿಲ್ಲ, ಇಬ್ರು ಸುಮ್ನಿರಿ. ಇವಾಗ್ಲಾದ್ರೂ ನಿಮ್ಗೆ ಬುದ್ಧಿ ಬಂದಿದೆ ಅಲ್ವಾ? ಇನ್ ಮುಂದೆನಾದ್ರೂ ಹಣನ ಸುಮ್ನೆ ಖರ್ಚು ಮಾಡಬಾರ್ದು. ನಿಮ್ ತಂದೆಗೆ ಖರ್ಚು ಸ್ವಲ್ಪ ಕಡಿಮೆ ಮಾಡಿ. ಹಾಗಂತ ತಾಯಿ ಹೇಳಿದ ತಕ್ಷಣ ಅವ್ರು ಕೂಡ ಸರಿ ಅಂತ ಹೇಳಿ ಒಳಗಡೆ ಹೋದ್ರು. ಆಮೇಲೆ ತಾಯಿ ಅಲ್ಲಿಂದ ಹೊರಗಡೆ ಬಂದ್ರು. ಗಂಡನ ಬಳಿ, ನೀವು ನಿಜವಾಗ್ಲೂ ತುಂಬಾ ಬುದ್ಧಿವಂತರಿ. ಫಸ್ಟ್ ಬಂದ ಆ ಕೊರಿಯರ್ನ ತಗೊಂಡು ಅದಕ್ಕೆ ಬದಲು ನೀವು ಕಲ್ಲಿಟ್ರಿ. ಆಮೇಲೆ ಮಕ್ಳಿಬ್ರು ಅದನ್ನು ರಿಟರ್ನ್ ಮಾಡಿದಾಗ ನೀವು ಬುದ್ಧಿವಂತಿಕೆಯಿಂದ ತುರಿಕೆ ರಸ ಮಿಕ್ಸ್ ಮಾಡ್ದ ಮೇಕಪ್ ಕಿಟ್ನ ಇಟ್ರಿ. ಅದನ್ನ ಅವ್ರಿಗೆ ಕಳ್ಸಿದ್ರಿ. ನಮ್ಗೆ 3 ಲಕ್ಷ ರೂಪಾಯಿ ಉಳಿದಿದೆ. ಹಾಗಂತ ಸಂತೋಷದಿಂದ ಹೇಳಿದ್ರು. 3 ಲಕ್ಷ ಉಳಿದಿದ್ದನೋ ಪಕ್ಕದಲ್ಲಿಡು. ನೀನು ಹೇಳಿದ ಮಾತು ನಿಜಾನೇ ಕಣೆ. ಯಾವುದು ಸಿಕ್ಕಿದ್ರೂ ಅದನ್ನು ಮುಖದ ಮೇಲೆ ಹಾಕ್ಬಾರ್ದು. ಎಷ್ಟು ಸಲ ಹೇಳಿದ್ರು ಕೂಡ ಅವರು ಕೇಳಿಸ್ಕೊಳ್ಳಿಲ್ಲ. ಅದಕ್ಕೆ ಅವರಿಷ್ಟಕ್ಕೆ ಅವರೇ ಇದನ್ನೆಲ್ಲ ಬಿಟ್ಬಿಡ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು. ಇವಾಗ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರ್ಥ ಆಗಿದೆ. ಹಣದ ಬೆಲೆ ಅವರಿಗೆ ಗೊತ್ತಾಗ್ಬೇಕು. ಹಾಗೆ ಹೊರಗಡೆ ಏನ್ ಸಿಕ್ಕಿದ್ರು ಅದನ್ನು ಉಪಯೋಗ ಮಾಡಬಾರ್ದು ಅಂತ ತಿಳ್ಕೊಂಡ್ರು. ಇವ್ರ ತರನೇ ಸುಮಾರು ಜನ ಮಕ್ಕಳು ಕೂಡ ಹಣನ ಹೀಗೆ ಖರ್ಚು ಮಾಡ್ತಾ ಇದ್ದಾರೆ ಅಲ್ವಾ? ನಾನು ನನ್ನ ಸ್ನೇಹಿತರ ಹತ್ರ ನಡೆದ ವಿಷಯ ಹೇಳಿ ಅವರನ್ನು ಕೂಡ ಮೋಟಿವೇಟ್ ಮಾಡ್ತೀನಿ. ನಿಜಾನೇ ರೀ, ನೀವು ಸರಿಯಾಗಿ ಯೋಚನೆ ಮಾಡಿದೀರಾ. ಹಾಗಂತ ಅಂದ್ಕೊಂಡು ಅವ್ರು ಕೂಡ ಅವರ ರೂಮ್ ಒಳಗೆ ಹೋದ್ರು. ವಿಶ್ರಾಂತಿ ತಗೊಂಡ್ರು. ಆಮೇಲೆ ಆ ದಿನದಿಂದ ಮೇಕಪ್ ಹುಚ್ಚು ಅಕ್ಕ ತಂಗಿ ಇಬ್ರು ಮೇಕಪ್ ಹುಚ್ಚನ್ನು ಬಿಟ್ಬಿಟ್ಟು ಮನೇಲಿ ಸಿಗೋ ವಸ್ತುಗಳಿಂದ ಅವ್ರ ಮುಖವನ್ನು ಅಂದವಾಗಿ ತಯಾರು ಮಾಡ್ಕೊಂಡು ಸಂತೋಷ ಪಡ್ತಾ ಇದ್ರು. ಚಂದ್ರಿಕಾ ತನ್ನ ಸ್ವಂತ ಊರನ್ನು, ತನ್ನ ತಂದೆ ತಾಯಿಯರನ್ನು ಬಿಟ್ಟು ಕೆಲಸ ಮಾಡುತ್ತಾ ಬೆಂಗಳೂರಿನಲ್ಲಿ ಇರುತ್ತಾಳೆ. ಒಂದು ದಿನ ಚಂದ್ರಿಕಾ ಕೆಲಸದಿಂದ ತಿರುಗಿ ಬರುತ್ತಲೇ ಅವಳ ಮನೆಯ ಮುಂದೆ ಅವಳ ಸ್ನೇಹಿತಳಾದ ಅರುಣ ವಿನೋದ್ ಅನ್ನುವ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ಬಂದಿದ್ದಳು. ಅದನ್ನು ನೋಡಿದ ಆಶ್ಚರ್ಯ ಹೋದ ಚಂದ್ರಿಕಾ, ಏನ್ ಅರುಣ, ವಿನೋದನ್ನು ಮದುವೆ ಮಾಡ್ಕೊಂಡ್ಯಾ? ಅದು ಕೂಡ ಯಾರಿಗೂ ಹೇಳ್ದಲೇ? ನಮ್ಮ ಮನೆಯಲ್ಲಿ ಹಾಗೂ ಅವ್ರ ಮನೆಯಲ್ಲಿ ಕೂಡ ಮದುವೆ ನಿರ್ಣಯಿಸಿಕೊಂಡಿದ್ದಾರೆ. ನಾನೇನೋ ನಮ್ಮ ತಂದೆ ತಾಯರಿಗೆ ಎಷ್ಟೋ ಹೇಳಿ ನೋಡಿದೆ, ಆದ್ರೆ ಅವರು ಮದುವೆಗೆ ಒಪ್ಕೊಳ್ಳಿಲ್ಲ. ಇನ್ನು ಮದುವೆ ಮಾಡ್ಕೊಂಡು ಜೀವನವೆಲ್ಲ ದುಃಖ ಪಡೋದು ಏನಕ್ಕೆ ಅಂತ ಈ ನಿರ್ಣಯ ತೆಗೆದುಕೊಂಡೆ ಚಂದ್ರಿಕಾ. ಆದರೆ ಚಂದ್ರಿಕಾ ಆಲೋಚಿಸುತ್ತಾ ಇದ್ದಳು. ಎಲ್ಲಿಗೂ ಹೋಗಲು ಅರ್ಥವಾಗದೆ ನಿನ್ನ ಹತ್ರ ಬಂದು ಬಿಟ್ಟಿದೀವಿ ಚಂದ್ರಿಕಾ, ನಮಗೆ ಆಶ್ರಯ ಕಲ್ಪಿಸು. ಅದಕ್ಕೆ ಆಕೆ ಸಂದೇಹಿಸುತ್ತಾ, ಸರಿ ಬಿಡು. ಇನ್ನು ಮೂವರು ಒಳಗಡೆಗೆ ಬಂದರು. ಆಗಲೇ ಚಂದ್ರಿಕಳಿಗೆ ಒಂದು ಫೋನ್ ಕಾಲ್ ಬಂದಿತ್ತು. ಆಕೆ ಗಾಬರಿಯಿಂದ, ಅಯ್ಯೋ ನಿಜವಾಗಿನಾ ಎಂದು ಗಾಬರಿಯಿಂದ ಫೋನ್ ಮಾತಾಡಿ ಇಟ್ಟಳು. ಅವರಿಬ್ಬರು ಚಂದ್ರಿಕಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಏನಾಯ್ತು ಚಂದ್ರಿಕಾ? ಅರುಣ, ನಿನ್ನ ಅಮ್ಮ ಅಪ್ಪ ಇಬ್ಬರು ಸತ್ತು ಹೋದ್ರಂತೆ. ಕವಿತಾ ನನಗೆ ಫೋನ್ ಮಾಡಿದ್ಲು, ಸತ್ತು ಹೋದ ವಿಷಯ ನಿನಗೆ ಹೇಳಬೇಕು ಅಂತ. ನೀನು ನಿನ್ನ ತಂದೆ ತಾಯಿಯರ ಶವ ನೋಡಲಿಕ್ಕೆ ಹೋದರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕೋದಿಲ್ಲ ಅಂತೆ. ಅಷ್ಟೇ ಅಲ್ಲ, ಆ ಊರಿನವರೆಲ್ಲ ನಿನ್ ಮೇಲೆ ಬಹಳ ಕೋಪ ಪಡ್ತಾ ಇದ್ದಾರಂತೆ. ಅಯ್ಯೋ, ಇಷ್ಟು ದಾರುಣವಾದ ವಿಷಯ ನೋಡ್ಲಿಕ್ಕೆ ನಾನು ಬದುಕಿರೋದಾ? ನಿನ್ನ ಹೊಟ್ಟೆಲಿ ಶತ್ರುವಾಗಿ ಹುಟ್ಟಿದೆ ಅಪ್ಪ. ಹೀಗಾಗುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ. ಇನ್ನು ಅವರಿಬ್ಬರು ಅವಳನ್ನು ಸಮಾಧಾನಿಸಿದರು. ಹಾಗೆ ಆ ದಿನ ಕಳೆದು ಹೋಯಿತು. ಮಾರನೇ ದಿನ, ವಿನೋದ್, ನಿನ್ನ ಅಮ್ಮನಿಗೆ ಅಪ್ಪನಿಗೆ ಫೋನ್ ಆಗ್ಲಿ ಕಾಗದ ಏನಾದ್ರೂ ಬರ್ದಿದೀಯಾ? ಅವ್ರ ಹತ್ತಿರ ಫೋನ್ ಇಲ್ಲ, ಲೆಟರ್ ಏನೋ ಬರ್ದಿದ್ದೀನಿ, ಅದು ತಲುಪಿಯೇ ಇರುತ್ತೆ ಅಂತ ಆಲೋಚಿಸ್ತಾ ಇದ್ದೀನಿ. ನನ್ನ ಸ್ನೇಹಿತ ಅಲ್ಲಿನ ಕ್ಷೇಮ ಸಮಾಚಾರವನ್ನು ಹೇಳ್ತಾನೆ ಇದ್ದಾನೆ. ಅವರು ನಮ್ಮಿಬ್ಬರನ್ನು ಒಪ್ಪಿಕೊಂಡು ಕ್ಷಮಿಸಿ ಮನೆಗೆ ಕರೀತಾರೆ ಅಂತ ನಂಬಿದ್ದೀನಿ. ತಾಯಿಯನ್ನು ತಂದೆಯನ್ನು ಕಳೆದುಕೊಂಡ ನನ್ನ ಹೆಂಡತಿಗೆ ಅವರೇ ತಂದೆ ತಾಯಿ ಆಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಚಂದ್ರಿಕಾ ಅವರನ್ನು ಸಮಾಧಾನಿಸಿದಳು. ಕೆಲವು ತಿಂಗಳುಗಳು ಕಳೆದವು. ಚಂದ್ರಿಕಳ ಮನೆ ಕಡೆಯಿಂದ ಫೋನ್ ಬರುತ್ತದೆ. ಅರೆ ಪಾಪಿಷ್ಟೇ, ಎಂತ ಕೆಲಸ ಮಾಡಿದ್ಯೆ? ನನಗೆ ಹೇಳಿದೆ ಪಟ್ಟಣದಲ್ಲಿ ಯಾರನ್ನೋ ಮದುವೆ ಮಾಡ್ಕೊಂಡಿದ್ದೀಯಾ? ಪಾಪಿಷ್ಟೇ, ನೀನು ಇನ್ನು ಯಾವತ್ತೂ ನನ್ನ ಮುಖ ನೋಡ್ಬೇಡ.
ಅಮ್ಮ, ನಾನು ಹೇಳೋದು ಒಂದ್ಸಲ ಕೇಳು. ನಿನಗೆ ನಿಜವಾಗಿಯೂ ಸತ್ಯ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ಎಂದು ಹೇಳಲಿಕ್ಕೆ ಪ್ರಯತ್ನಿಸುತ್ತಿದ್ದಾಗಲೇ ತಾಯಿ ಫೋನ್ ಕಟ್ ಮಾಡಿದಳು. ಗಾಬರಿಯಿಂದ ಚಂದ್ರಿಕಾ ತಾಯಿಗೆ ಪದೇ ಪದೇ ಫೋನ್ ಮಾಡಿದಳು. ಆದರೆ ಅವರು ಫೋನ್ ಎತ್ತದೇ ಇದ್ದುದರಿಂದ ಗಾಬರಿಯಾದಳು. ತಕ್ಷಣ ತನ್ನ ಸ್ನೇಹಿತೆ ಕವಿತಳಿಗೆ ಫೋನ್ ಮಾಡಿದಳು. ಆದರೆ ಆಗಲೇ ನಡೆಯಬಾರದ ಘೋರ ನಡೆದು ಹೋಗಿರುತ್ತದೆ. ಚಂದ್ರಿಕಳ ತಂದೆ ತಾಯಿಯರಿಬ್ಬರು ಚಂದ್ರಿಕಾ ಯಾರಿಗೂ ತಿಳಿಯದ ಹಾಗೆ ಯಾರನ್ನೋ ಮದುವೆ ಮಾಡಿಕೊಂಡಳು ಎಂದು, ಅವರ ಮರ್ಯಾದೆ ತೆಗೆದಳು ಎಂದು ಅವಮಾನದಿಂದ ನಿಜವನ್ನು ತಿಳಿದುಕೊಳ್ಳದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಚಂದ್ರಿಕಾ ಕವಿತೆ ಹೇಳಿದ ವಿಷಯ ಕೇಳಿ ಬಹಳ ಅಳುತ್ತಾಳೆ. ಆದರೆ ತಂದೆ ತಾಯಿ ನೋಡಲಿಕ್ಕೆ ಕೂಡ ಅವಳಿಗೆ ಅವಕಾಶವಿಲ್ಲದೆ ಹೋಯಿತು. ಆಗಲೇ ನಡೆಯಬೇಕಾದ ಕಾರ್ಯಕ್ರಮ ಪೂರ್ತಿಯಾಗಿ ಹೋಯಿತು. ಚಂದ್ರಿಕಾ ಬಹಳ ಅಳುತ್ತಾ ಮತ್ತೆ ಪಟ್ಟಣಕ್ಕೆ ಹೊರಟು ಹೋದಳು. ಅಲ್ಲಿ ಅರುಣಾ, ವಿನೋದ್ ಇಬ್ಬರು ಅವಳನ್ನು ಸಮಾಧಾನಿಸುತ್ತಾ, ನಮ್ಮಿಂದ ಬಹಳ ದೊಡ್ಡ ತಪ್ಪು ನಡೆದಿದೆ, ನಿಮ್ಮವರು ಬಹಳ ಆತುರ ಮಾಡಿದ್ರು ಎಂದು ದುಃಖ ಪಡುತ್ತಾ ಅಲ್ಲಿಂದ ಮೊದಲು ಹೋಗಬೇಕು ಅಂತ ಅಂದುಕೊಂಡರು. ಈಗಿಂದೀಗ ಎಲ್ಲಿಗೆ ಹೊರಟು ಹೋಗ್ತಾ ಇದ್ದೀರಾ? ನಡೆದಿದ್ದೇನೋ ನಡೆದು ಹೋಯ್ತು. ಯಾರೋ ಬೇಕು ಅಂದ್ಲೇ ನಮ್ಮ ಮನೆಗೆ ತಪ್ಪು ವಿಚಾರ ತಿಳಿಸಿದ್ದಾರೆ. ನನಗೆ ಇಲ್ಲಿ ತಿಳಿದ ಜನ ಬಹಳ ಇದ್ದಾರೆ. ಎಲ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ನನ್ನ ಮನೆಯವರ ಹತ್ತಿರ ಸರಿಯಾಗಿ ತಿಳಿಯದೆ ಮುಚ್ಚಿಟ್ಟೆ. ಅದೇ ನನ್ನ ದೊಡ್ಡ ತಪ್ಪು. ಅವರು ಏನಂದುಕೊಳ್ತಾರೋ ಅಂತ ಮೊದಲೇ ಹೇಳದೇ ಇದ್ದಿದ್ದೇ ನನ್ನ ತಪ್ಪೆ ಎಂದು ದುಃಖಪಟ್ಟಳು. ಮತ್ತೆ ಕೆಲವು ತಿಂಗಳುಗಳು ಕಳೆಯುತ್ತದೆ. ಅರುಣಾ ಗರ್ಭವತಿ. ಆ ವಿಷಯ ತಿಳಿದ ಆ ವಿಷಯವನ್ನು ವಿನೋದ್ ಪತ್ರದ ಮೂಲಕ ತನ್ನ ತಂದೆಗೆ ತಿಳಿಸುತ್ತಾನೆ. ಆದರೆ ಅಲ್ಲಿಂದ ಅವನಿಗೆ ಯಾವ ರೀತಿಯ ಉತ್ತರವೂ ಬರುವುದಿಲ್ಲ. ಕೆಲವು ತಿಂಗಳುಗಳು ಕಳೆದವು. ಆಗಲೇ 9ನೇ ತಿಂಗಳು. ಆ ಸಮಯದಲ್ಲಿ ವಿನೋದ್ಗೆ ಆಕ್ಸಿಡೆಂಟ್ ಆಯಿತು. ಚಂದ್ರಿಕಾ ಎಷ್ಟೋ ಗಾಬರಿಯಾಗಿ ಆಸ್ಪತ್ರೆಗೆ ಹೋಗುತ್ತಾಳೆ. ಅವನು ಸಾವು ಬದುಕಿನ ಮಧ್ಯದಲ್ಲಿ ತಂದೆ ತಾಯಿಯರನ್ನು ನೋಡಬೇಕು ಎಂದು ಕೋರಿಕೊಳ್ಳುತ್ತಾನೆ. ಆ ವಿಷಯ ತಕ್ಷಣ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳುತ್ತಾಳೆ. ಅವರು ಅವನ ಮನೆಯಲ್ಲಿ ಹೇಳುತ್ತಾರೆ. ಅವರು ಗಾಬರಿಯಿಂದ ಅಲ್ಲಿಂದ ಹೊರಡುತ್ತಾರೆ. ಇನ್ನು ಇದು ಹೀಗಿರುವಾಗ ಅಲ್ಲಿ ವಿನಯ್ ಸತ್ತು ಹೋಗುತ್ತಾನೆ. ಇಷ್ಟರಲ್ಲಿ ಅರುಣಳಿಗೆ ಹೆರಿಗೆ ನೋವು ಶುರುವಾಗುತ್ತದೆ. ಆಕೆ ಎಷ್ಟೋ ನೋವಿನಿಂದ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ ಆಕೆ ಕೂಡ ಸಾವು ಬದುಕಿನ ಮಧ್ಯೆ ಇದ್ದು, ಚಂದ್ರಿಕಾ, ನನ್ನ ಮಗುವಿನ ತಂದೆ ಸತ್ತು ಹೋಗಿದ್ದಾನೆ. ತಾಯಿ ಪ್ರೇಮ ಅವನಿಗೆ ಸಿಗಬೇಕು. ನೀನೇ ಅವನಿಗೆ ತಾಯಿ ಆಗಬೇಕು. ನನ್ನ ಮಾವಯ್ಯ ಅವರು ಬರ್ತಾರೋ ಇಲ್ಲೋ ತಿಳಿಯದು. ಬಂದರೂ ಬಾರದಿದ್ದರೂ ನೀನೇ ಅವನಿಗೆ ತಾಯಿ. ನನ್ನಿಂದ ನಿನಗೆ ತಂದೆ ತಾಯಿಯರು ದೂರವಾದರು. ಈಗ ನಾನು ಅತ್ತೆ ಮಾವಂದಿರನ್ನು ತಂದೆ ತಾಯಿಯ ರೂಪದಲ್ಲಿ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಅತ್ತೆ ಮಾವನಿಗೆ ನನ್ನ ಹೆಸರಾಗಲಿ ನಾನು ಹೇಗಿರುತ್ತೀನಿ ತಿಳಿಯದು. ನಿನ್ನನ್ನು ಮದುವೆಯಾಗದ ವಿಧವೆಯನ್ನಾಗಿ ಮಾಡುತ್ತಿದ್ದೀನಿ ಅಂತ ಖಂಡಿತ ಅಂದ್ಕೋಬೇಡ. ನೀನು ಮದುವೆ ಮಾಡ್ಕೋಬೇಕು. ಹಾಗಂತ ನನಗೆ ಮಾತು ಕೊಡು ಎಂದು ಮಾತು ತೆಗೆದುಕೊಂಡಳು. ಸ್ವಲ್ಪ ಸಮಯಕ್ಕೆ ಆಕೆ ಸತ್ತು ಹೋದಳು. ಚಂದ್ರಿಕಾ ಆ ಮಗುವಿಗೆ ತಾಯಿಯಾಗಿ ವ್ಯವಹರಿಸುತ್ತಾಳೆ. ಅತ್ತೆ ಮಾವ ಅಲ್ಲಿಗೆ ಬರುವ ಸಮಯದಲ್ಲಿ ಚಂದ್ರಿಕಾ ಆ ಮಗುವನ್ನು ತೆಗೆದುಕೊಂಡು ವಿನಯ್ನ ಶವದ ಹತ್ತಿರ ಅಳುತ್ತಿದ್ದಳು. ಬಹಳ ಸಮಯದ ನಂತರ ವಿನಯ್ನ ತಂದೆ ತಾಯಿಯರು ಅಲ್ಲಿಗೆ ಸೇರಿಕೊಂಡರು. ಚಂದ್ರಿಕಳೆ ಅವನ ಹೆಂಡತಿ ಎಂದು ಅವರು ಕೂಡ ಅಂದುಕೊಳ್ಳುತ್ತಾರೆ. ನಂತರ ನಡೆಯಬೇಕಾದ ಕಾರ್ಯಕ್ರಮ ಪೂರ್ತಿಯಾಗಿ ಹೋಗುತ್ತದೆ. ಚಂದ್ರಿಕಾ ಅವರ ಜೊತೆಗೆ ಮನೆಗೆ ಸೇರಿಕೊಳ್ಳುತ್ತಾಳೆ. ಅತ್ತೆ ಮಾವನ ಜೊತೆ ಸೇರಿ ವಿಧವೆಯಾಗಿಯೇ ಜೀವಿಸುತ್ತಾ ಇರುತ್ತಾಳೆ. ಅವರು ಕೂಡ ಆಕೆಯನ್ನು ಆ ಮಗುವನ್ನು ಎಷ್ಟೋ ಪ್ರೇಮಿಸುತ್ತಾರೆ. ದಿನಗಳು ಕಳೆದವು. ಆಕೆಯ ಅತ್ತೆಯ ಆರೋಗ್ಯ ಸರಿಯಿಲ್ಲದೆ ಆಕೆ ಕೂಡ ಮರಣಿಸುತ್ತಾಳೆ. ಸ್ವಲ್ಪ ದಿನಗಳ ನಂತರ ಅವಳ ಮಾವಯ್ಯನ ಆರೋಗ್ಯ ಕೂಡ ಸರಿ ಇರುವುದಿಲ್ಲ. ಅಮ್ಮ ಚಂದ್ರಿಕಾ, ನಿನ್ನದು ಬಹಳ ಚಿಕ್ಕ ವಯಸ್ಸು. ನಿನ್ನ ಅತ್ತೆ ಕಣ್ಣು ಮುಚ್ಚಿದ್ಲು. ನಾನು ಕೂಡ ಮೇಲಕ್ಕೆ ಹೋಗ್ತಿದ್ದೀನಿ. ನಂತರ ನೀನು ಒಂಟಿಯಾಗಿರಬೇಕು. ನಿನಗೋಸ್ಕರ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ನೀನು ಇಲ್ಲ ಅನ್ನದೇ ಅವನನ್ನ ಮದುವೆ ಮಾಡಿಕೊ. ನಿನ್ನ ಮದುವೆ ನೋಡಿ ನಾನು ಸತ್ತು ಹೋಗ್ತೀನಿ ತಾಯಿ. ಅದಕ್ಕೆ ಚಂದ್ರಿಕಾ ಸ್ನೇಹಿತಳಿಗೆ ಕೊಟ್ಟ ಮಾತಿನ ಪ್ರಕಾರ, ಏನೊಂದು ಮಾತನಾಡದೆ ಮಾವಯ್ಯ ಹೇಳಿದ ಪ್ರಕಾರ ಮದುವೆಗೆ ಒಪ್ಪಿಕೊಂಡಳು. ಬಹಳ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಬಹಳ ಸಂತೋಷವಾಗಿ ಮಗುವನ್ನು ನೋಡಿಕೊಂಡು ತನ್ನ ಹೊಸ ಜೀವನವನ್ನು ಸಾಗಿಸುತ್ತಿರುತ್ತಾಳೆ. ಸ್ವಲ್ಪ ದಿನಗಳ ನಂತರ ಅವಳ ಮಾವಯ್ಯ ಸತ್ತು ಹೋಗುತ್ತಾರೆ. ಬಹಳ ದುಃಖಿಸುತ್ತಾಳೆ. ನಂತರ ಗಂಡನ ಹತ್ತಿರ ನಡೆದಿದ್ದೆಲ್ಲವನ್ನೂ ಹೇಳುತ್ತಾಳೆ. ಅದನ್ನು ಕೇಳಿದ ಅವಳ ಗಂಡ, ಇಷ್ಟು ವರ್ಷಗಳ ತನಕವೂ ಬಹಳ ನರಕ ಅನುಭವಿಸಿದೆ. ಮದುವೆ ಆಗದಲೇ ತಾಯಿ ಆದೆ, ಹಾಗೆ ವಿಧವೆ ಕೂಡ ಆದೆ. ನಿನ್ನ ದೊಡ್ಡ ಮನಸ್ಸು ನನಗೆ ಬಹಳ ಅರ್ಥವಾಗಿದೆ. ಆದ್ರೆ ಈ ನಿಜ ನಮ್ಮ ಮಗುವಿಗೆ ತಿಳಿಯಬಾರದು. ನಾವಿಬ್ಬರೇ ಅವನಿಗೆ ತಾಯಿ ತಂದೆಯರು ಎಂದು ಅನ್ನುತ್ತಾನೆ. ಆ ಮಾತಿಗೆ ಆಕೆ ಕೂಡ ಸಂತೋಷ ಪಡುತ್ತಾಳೆ.
ಆ ದಿನದಿಂದ ಮಗುವನ್ನು ನೋಡಿಕೊಂಡು ಅವನ ಜೊತೆ ಸಂತೋಷವಾಗಿ ಕಳೆಯುತ್ತಾರೆ.